ಹಿರಣ್ಮಯಿ, ಈ ಘಟನೆ ನಡೆಯೋಕ್ಕೂ ಮುಂಚೆ ಸೂರ್ಯ ಅವರು ಹಿರಣ್ಮಯ್ಯನ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ರು ಅಲ್ವಾ ಹಿರಣ್ಮಯ್ಯ ಅವರೇ? ಮಾಮೂಲಿ ಕತ್ತಿಯಿಂದ ಅವ್ರ ಮೇಲೆ ಅಟ್ಯಾಕ್ ಆಗಿಲ್ಲ, ವಿಷದ ಕತ್ತಿಯಿಂದ ಚುಚ್ಚಿರೋ. ಏನಂತ ಇದೆ ಪೇಪರಲ್ಲಿ? ಟ್ರೀಟ್ಮೆಂಟ್ ಮಧ್ಯದಲ್ಲಿ ಒಂದು ವೇಳೆ ಪೇಷಂಟ್ ಜೀವಕ್ಕೇನಾದರೂ ತೊಂದರೆ ಆದರೆ ನಮ್ಮ ಆಸ್ಪತ್ರೆ ಹೊಣೆ ಅಲ್ಲ ಅಂತ ಒಂದು ಪ್ರೊಸೀಜರ್ ಅಷ್ಟೇ ಇದು. ನಿನ್ನ ಕೈ ಮುಗಿತೀನಿ ಕಣೆ. ಶಿವನಂತೂ ನನ್ನಿಂದ ಕಿತ್ಕೊಂಡಿದ್ದಾಯ್ತು. ಈಗ ಸಮರ್ಥ ಅವ್ರ ಜೊತೆ ಬದುಕೋ ಅವಕಾಶನೂ ತಪ್ಪಿಸ್ಬೇಡ ಕಣೆ. ಬೇಕಾದ್ರೆ ನೀನ್ ಕಾಲು ಹಿಡ್ಕೋತೀನಿ. ಒಂದ್ ವೇಳೆ ಈ ಮದ್ವೆ ಏನಾದ್ರು ನಿಂತೋದ್ರೆ ನಿಮ್ ಬಗ್ಗೆ, ಅಮ್ಮನವ್ರ ಬಗ್ಗೆ ಸೂರ್ಯ ಅವರು ನಿಮಗೆ ಕೊಲೆ ಬೆದರಿಕೆ ಹಾಕಿದ ನಿಜಾನಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ ಅಮ್ಮ. ಯಾರು ಯಾವ ಬೆದರಿಕೆನೂ ಹಾಕಿಲ್ಲ. ನನ್ನ ಕೊಳ್ಳೋದಕ್ಕೆ ಇವರು ಪ್ರಯತ್ನ ಮಾಡಲಿಲ್ಲ. ಸರಿಯಾದ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸೂರ್ಯ ಅವರನ್ನು
ಹಿರಣ್ಮಯಿಯವರ ಕೊಲೆ ಪ್ರಯತ್ನದ ಆರೋಪದಿಂದ ಮುಕ್ತಿಗೊಳಿಸಲಾಗಿದೆ. ಏನಾಗಿದೆ ನಿನಗೆ? ಯಾಕೆ ಸುಳ್ಳು ಸಾಕ್ಷಿ ಹೇಳಿದೆ? ಆ ಲೋಫರ್ನಿಂದ ನನ್ನ ಪ್ರಾಣ ಹೋಗೋದ್ರಲ್ಲಿತ್ತು, ಅಂತದ್ರಲ್ಲಿ ನೀನು ಸುಮ್ಮನಿರು. ಕೊಲ್ಲೋಗ್ ಬಂದವನ್ನ ಕಾಪಾಡಿ ಅನ್ಯಾಯ ಮಾಡ್ತಾ ಇದ್ದಾಳೆ. ಹೇಗ್ ಸುಮ್ಮನಿರ್ಲಿ? ಏನಾದ್ರೂ ಮಾಡ್ಕೊಳ್ಳಿ. ಅಪ್ಪ, ನಾನ್ ಸ್ವಲ್ಪ ಒಂಟಿಯಾಗಿರ್ಬೇಕು ಅನಿಸ್ತಿದೆ. ಹಿರಣ್ಮಯಿ, ತುಂಬಾ ಥ್ಯಾಂಕ್ಸ್ ನನ್ನ ಮಗನ ಉಳಿಸ್ಕೊಟ್ಟಿದ್ದಕ್ಕೆ. ಇವತ್ತೇ ನೀ ನನಗೆ ಸಂತೋಷ ಆಗೋ ಥರ ನಡ್ಕೊಂಡಿದ್ದು. ಇದನ್ನೇ ನಮ್ಮ ಮದುವೆ ಉಡುಗೊರೆ ಅನ್ಕೊಂತೀನಿ. ತುಂಬಾ ಥ್ಯಾಂಕ್ಸ್ ಕಣೆ. ಇದೇ ಕೊನೆ. ಇಂಥ ಭಾರನ ಇನ್ಯಾವತ್ತೂ ನನ್ನ ಮೇಲೆ ಹೊರಿಸ್ಬೇಡ. ಒಂದೇ ಒಂದು ರಿಕ್ವೆಸ್ಟ್ ಕಣೆ, ಯಾವುದೇ ಕಾರಣಕ್ಕೂ ನೀನು ಸುಳ್ಳು ಸಾಕ್ಷಿ ಹೇಳಿದ್ದು ನನಗೋಸ್ಕರ ಅಂತ ಮನೇಲಿ ದಯವಿಟ್ಟು ಹೇಳ್ಬೇಡ. ಬಾ. ನಾ ತುಂಬ ಒಳ್ಳೆಯವಳು ಅಂದ್ಕೊಂಡಿದ್ದೆ. ದುಡ್ಡಿದವ್ರು ಏನು ಮಾಡೋದು ನಡೆದತ್ತೆ ಅಂತ ಇಂಪ್ರೂವ್ ಮಾಡಿಬಿಟ್ಟೆ. ಸೂರ್ಯನಿಂದ ಮೋಸ ಹೋಗಿ ಮಗುನ್ ಕಳ್ಕೊಂಡವಳು ನನ್ನ ಮಗಳು. ಆ ರಾಸ್ಕಲ್ಗೆ ಶಿಕ್ಷೆ ಕೊಡಿಸು ಅಂತ ಕೈ ಮುಗಿದು ಕೇಳ್ಕೊಂಡಿದ್ನಲ್ಲಮ್ಮ. ಸೂರ್ಯನ್ ಮನೆಯವ್ರ ಜೊತೆ ಸೇರಿ ಸಂಬಂಧ ಬೆಳೆಸ್ದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಒಳ್ಳೆ ಪಾಠನೇ ಕಲಿಸಿದ್ಯಾ. ಆ ದೇವರು ನಿನಗೆ ಒಳ್ಳೇದು ಮಾಡಿ. ಸೂಪರ್ ಅಮ್ಮ, ನೀನು ಅನ್ಕೊಂಡಾಗೆ ನನ್ನ ಆಚೆ ಕರ್ಕೊಂಡ್ಬಂದ್ಬಿಟ್ಟಲ್ಲ. ಇದರಲ್ಲಿ ಕಾತ್ಯಾಯಿನಿ ಅವ್ರದ್ದು ತುಂಬಾ ಸಹಾಯ ಇದೆ. ಇಲ್ಲ ಅಂದಿದ್ರೆ ಹಿರಣ್ಮಯಿ ಬಾಯಲ್ಲಿ ಸುಳ್ಳು ಹೇಳ್ಸೋದು ನನ್ನೊಬ್ಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಓ ರಿಯಲಿ? ಥ್ಯಾಂಕ್ ಯು. ನಾನು ನಿಮ್ಮನ್ನ ಕಾತ್ಯಾಯಿನಿ ಅಂತ ಹೆಸರಿಟ್ಟು ಕರೀಲ ಅಥವಾ ಅತ್ತಿಗೆ ಅಂತ ಕರಿಬೇಕಾ? ಹೆಸರಿಡ್ದೆ ಕರೀರಿ, ಪರವಾಗಿಲ್ಲ. ಥ್ಯಾಂಕ್ ಯು ಕಾತ್ಯಾಯಿನಿ.
ಏನಾಯ್ತು ಕೋರ್ಟಲ್ಲಿ? ಸೂರ್ಯನ್ಗೆ ಏನು ಶಿಕ್ಷೆ ಆಯ್ತು? ಸೂರ್ಯನ್ ವಿರುದ್ಧ ಯಾರಾದ್ರೂ ಸಾಕ್ಷಿ ಹೇಳಿದ್ರೆ ತಾನೇ ಅವನಿಗೆ ಶಿಕ್ಷೆ ಆಗಕ್ಕೆ. ನಮ್ಮ ಹಿರಣ್ಮಯಿ ಅವನ ವಿರುದ್ಧ ತಾನೇ ಸಾಕ್ಷಿ ಹೇಳಿದ್ದು. ಹೇಳಿಲ್ವಂತೆ. ಸೂರ್ಯನ್ ಪರವಾಗಿ ಹೇಳಿದಾಳೆ ಸಾಕ್ಷಿ, ನಮ್ ಸೊಸೆ. ಒಬ್ಬ ಅಪರಾಧಿಗೆ ಸಹಾಯ ಮಾಡಿ ನಾನು ನಿಮ್ಮ ಮುಂದೆ ಅಪರಾಧಿಯಾಗಿ ನಿಂತಿದ್ದೀನಿ. ನನ್ನ ಕ್ಷಮಿಸ್ಬಿಡಿ. ಕಾರಣ ಹೇಳಕ್ ಹೇಳಿ ಇವಳಿಗೆ ಯಾಕೆ ಸುಳ್ಳು ಸಾಕ್ಷಿ ಹೇಳಿದ್ಲು ಅಂತ. ಏನ್ರಿ ಇದೆಲ್ಲ? ನನಗೂ ಅರ್ಥ ಆಗ್ತಾ ಇಲ್ಲ. ಕೇಳ್ಬೇಕಿತ್ತು. ನನ್ನ ಮಗಳು ಸುಳ್ಳು ಸಾಕ್ಷಿ ಹೇಳಿದ್ಲ ಅನ್ನೋದನ್ನ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಹ್ಯಾಕ್ ಕೇಳಲಿ? ಆದ್ರೆ ನಾನ್ ಕೇಳದೆ ಬಾಯ್ ಬಿಡ್ಲಿಲ್ಲ ಅವಳು. ಅವಳನ್ನ ಮದುವೆ ಆಗೋ ಹುಡುಗನಿಗೆ ವಿಷದ ಕತ್ತಿಂದ ಚುಚ್ಚಿ ಕೊಲ್ಲಕ್ ಪ್ರಯತ್ನ ಪಟ್ಟ ಅವನು. ಅಂತ ನೀಚನ ಬಚಾವ್ ಮಾಡಿದ್ಲ ಅವಳು. ಅವಳನ್ನ ಕಾಪಾಡೋಕ್ಕೋಸ್ಕರ ಪ್ರಾಣ ಕೊಡೋಕ್ ಹೋಗಿದ್ದ ನನ್ ಮಗ. ಅದಕ್ಕೋಸ್ಕರ ಆದ್ರೂ ಆ ಪಾಪಿಗೆ ಶಿಕ್ಷೆ ಆಗ್ಲಿ ಅಂತ ಸಾಕ್ಷಿ ಹೇಳ್ಬಾರ್ದಿತ್ತ ನಿಮ್ ಮಗಳು. ಇವನ್ಗೇನಾದ್ರೂ ಆಗಿದ್ರೆ ಯಾರ ಜೀವನ ಹಾಳಾಗ್ತಾ ಇತ್ತು? ಆ ಸೂರ್ಯ ಬರ್ತಾ ಇದ್ನ ಮದ್ವೆ ಆಗಕೊಳ್ಳ? ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅಲ್ಲ ನಾನೀಗ ಸುಮ್ಮನೆ ಇದ್ಬಿಡು. ನಾನೇ ಅವಳ ಹತ್ರ ಮಾತಾಡ್ತೀನಿ. ಎಲ್ರೂ ಕೇಸ್ ಇದೆ, ಕೋರ್ಟ್ಗೆ ಹೋಗ್ಬೇಕು ಅಂತ ದೊಡ್ಡ ಪಿಕ್ಚರ್ ತೋರಿಸ್ತಾ ಇದ್ರಿ. ಈಗ ಆ ಕೇಸು ಬಲೂನ್ ತರ ಟುಸ್ ಆಗೋಯ್ತು. ಅಲ್ಲಮ್ಮ, ಕೋರ್ಟ್ಗೆ ಹೋಗ್ಬೇಕು, ನಮ್ ಹಿರಣ್ಮಯ್ಯ ಸೂರ್ಯನ್ ವಿರುದ್ಧ ಸಾಕ್ಷಿ ಹೇಳ್ತಾಳೆ, ನಮ್ ಹಿರಣ್ಮಯ್ಯ ಸೂರ್ಯನ್ಗೆ ತಕ್ಕ ಶಿಕ್ಷೆ ಕೊಡಿಸ್ತಾಳೆ ಅಂತ ದೊಡ್ಡ ಕೊಚ್ಕೋತಾ ಇದ್ರಿ. ಕೊನೆಗೇನಾಯ್ತು? ನಮ್ ಹಿರಣ್ಮಯಿ ಮೇಡಮ್ ಅವರು ಆ ಸೂರ್ಯನ್ ಪರ ಸಾಕ್ಷಿ ಹೇಳಿದ್ರು. ಇದ್ದವ್ರನ್ನ ಎದುರಾಕೋಬಾರ್ದು ಅನ್ನೋ ಬುದ್ಧಿ ಬಂದ, ಅಥವಾ ನನ್ ಗಂಡನ್ ಮನೆ ಹತ್ರ ಇರೋ ಹಣಕ್ಕೋಸ್ಕರ ಸುಳ್ಳು ಸಾಕ್ಷಿ ಹೇಳೋ ಜಾತಿ ಅಲ್ಲ ನನ್ನ ಹಿರಣ್ಮೈದು. ಮತ್ತಿನ್ಯಾವ ಜಾತಿ? ಕಳ್ತನದಲ್ಲಿ ಸಲಿಗೆ ಬೆಳೆಸ್ಕೊಳ್ಳೋ ಜಾತಿನ? ಕರೆಕ್ಟ್, ಅದೇ ನನ್ನ ಹೆಸರು. ಇನ್ನೂ ಜೋರಾಗಿ ಕೂಗು. ಹಣದ ಮೋಹನೇ ಅವಳ ಬಾಯಿಲ್ ಸತ್ಯನ ಕೊಲ್ಸಿದ್ದು. ಆದ್ರೂ ನಿಮ್ ಮುದ್ದಿನ ಮಗಳು ಹಿರಣ್ಮಯಿ ಇಷ್ಟೊಂದು ಧಾರಾಳ ಅಂತ ಗೊತ್ತಿರ್ಲಿಲ್ಲ. ತನ್ ಗಂಡ ಆದವನ್ನ ಕೊಲ್ಲೋಕ್ ಬಂದವನ್ ಪರಾನೇ ನಿಂತು ಬಿಟ್ಲು. ಅಂತವಳಿಗೋಸ್ಕರ ನನ್ನನ್ನ ಬಿಟ್ಕೊಟ್ಬಿಟ್ಯಲ್ಲ ಶಿವು. ನಾನೇನಾದ್ರು ಇವತ್ತು ಆ ಜಾಗದಲ್ಲಿ ಇದ್ದಿದ್ರೆ ಈಗಿಲ್ವಲ್ಲ, ಯಾಕೀಗ ಮಾತು? ಹೇಳ್ಬೇಕನ್ಸ್ತಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಸಮರ್ಥವ್ರಿಗೋಸ್ಕರ ಶಿವನ ಬಿಟ್ಕೊಟ್ಟೆ. ಅದ್ರಲ್ಲೊಂದು ಅರ್ಥ ಇದೆ. ಹಿರಣ್ಮಯಿ ಸೂರ್ಯನ ಬಚಾವ್ ಮಾಡಕ್ಕೋಸ್ಕರ ಶಿವ ಮೇಲಾಗಿದ್ದ ಹಲ್ಲೆನೆ ಮರ್ತ್ಲು. ಇದಕ್ಕೇನ್ ಅರ್ಥ? ಹಿರಣ್ಮಯಿ ಸುಳ್ಳು ಸಾಕ್ಷಿ ಹೇಳಿ ತಪ್ಪು ಮಾಡಿರಬಹುದು, ಆದ್ರೆ ಅವಳ ಬಗ್ಗೆ ತಪ್ಪರ್ಥ ಬರೋ ತರ ಮಾತಾಡಿದ್ರೆ ಏನು? ಏನ್ ಮಾಡ್ತ್ಯಾ? ಇದೇನು ಇವನಿಲ್ಲಿ? ಸೂರ್ಯಂಗೂ ಹಿರಣ್ಮಯಿಗೂ ಅಂದ್ರೆ ಶಿವು ಮೇಲಾದ ಹಲ್ಲೆಗೆ ಸೂರ್ಯಂಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬಿಡುಗಡೆ ಆಯ್ತು. ನಾವು ಅನ್ಕೊಂಡ ಹಾಗೆ ನಮ್ಗೆ ಯಾರಿಗೂ ಖಾತ್ರಿ ಇರಲಿಲ್ಲ ಇವನ್ ಬಿಡುಗಡೆ ಆಗ್ತಾನೆ ಅಂತ. ನೀನು ಅನ್ಕೊಂಡಿದ್ದೆ ಅನ್ಸುತ್ತೆ. ಆದ್ರೂ ಇದೆಲ್ಲ ಹೇಗೆ ಸಾಧ್ಯ? ಹಿರಣ್ಮಯಿ ಸಾಕ್ಷಿ ಹೇಳೋಕ್ ಬರ್ಲಿಲ್ವಾ? ಬಂದಿದ್ಲು, ವರದರಾಜ್ ಅವರೇ ಕರ್ಕೊಂಡ್ ಬಂದಿದ್ರು. ಸಾಕ್ಷಿನೂ ಹೇಳಿದ್ಲು ನಮ್ ಸೂರ್ಯನ್ ಪರ. ಸೂರ್ಯನ್ ಪರನ? ಹಿರಣ್ಮಯಿ ಸುಳ್ಳು ಸಾಕ್ಷಿ ಹೇಳಿದ್ಲ? ಹಾಗಾದ್ರೆ ನೀವು ಹಾಕಿದ ಒತ್ತಡದಿಂದ ಏನಾದರೂ ಹಿರಣ್ಮಯಿ ಸುಳ್ಳು ಹೇಳಿದ್ಲ? ನಿಜ ಹೇಳಿ. ಏನಪ್ಪ, ಮಗ ಮನೆಗೆ ಬಂದ ಅಂತ ಸಂತೋಷಕ್ಕಿಂತ ಆ ಹಿರಣ್ಮಯಿ ಸುಳ್ಳು ಹೇಳಲ್ಲ ಅಂತ ನೋವೇ ಜಾಸ್ತಿ ಕಾಣ್ತಿದೆ. ಅಲ್ಲಿಗೆ ನೀನು ಅಪರಾಧ ಮಾಡಿದ ನಿಜ ಅನ್ನೋದನ್ನ ನೀನೇ ಒಪ್ಕೋತಿದ್ಯಾ?
ಹಾಗಾದ್ರೆ ಹಿರಣ್ಮಯಿ ಯಾರ್ದೋ ಒತ್ತಡಕ್ಕೆ ಬಿದ್ದು ಸುಳ್ಳು ಸಾಕ್ಷಿ ಹೇಳಿರ್ತಾಳೆ. ಅಮ್ಮ ನನ್ನ ಮನೆಗೆ ಬಂದಿರೋದು ಯಪ್ಪಂಗೆ ಇಷ್ಟ ಇಲ್ಲ ಅನ್ಸುತ್ತೆ. ಯಾರು ಇಷ್ಟ ಕಷ್ಟನೂ ನನಗೆ ಬೇಕಾಗಿಲ್ಲ ಕಣೋ. ನನ್ನ ಮಗ ನನ್ನ ಮನೆಗೆ ಬಂದಿದ್ದಾನೆ, ಅದು ಮುಖ್ಯ ನನಗೆ. ಬಾ ಊಟ ಮಾಡುವಂತೆ. ಶಿವು, ಊಟ ಮಾಡಬಾರೋ. ನನಗೆ ಬೇಡ, ಹೋಗಮ್ಮ. ಹಿರಣ್ಮಯಿ ಸೂರ್ಯನ ಪರ ಸಾಕ್ಷಿ ಹೇಳಿದ್ಲು ಅನ್ನೋ ಕೋಪನ ನಿನ್ನ ಹೊಟ್ಟೆ ಮೇಲೆ ತೀರಿಸ್ಕೋತಿದ್ಯಾ? ನನಗೂ ತುಂಬ ಕೋಪ ಬಂದಿತ್ತು ವಿಷಯ ಕೇಳಿದ ತಕ್ಷಣ. ಈಗ ಯಾವ ಒಳ್ಳೆ ಕಾರಣ ಇದೆಯಮ್ಮ? ಶಿವು, ಕಾತ್ಯಾಯಿನಿ ಏನಾದರೂ ಇಷ್ಟು ದಿನ ಹಿರಣ್ಮಯಿ ಎಲ್ಲ ಕಷ್ಟಕ್ಕೂ ಕಾತ್ಯಾನಿನೇ ಸುಲಭವಾಗಿ ಹೊಣೆ ಮಾಡ್ಬೋದಾಗಿತ್ತು. ಆದರೆ ಸೂರ್ಯನ ಕೇಸಲ್ಲಿ ಕಾತ್ಯಾನಿನ ಹೊಣೆ ಮಾಡೋಕ್ಕಾಗಲ್ಲಮ್ಮ. ಶ್ರೀಕಂಠ್ ಅಂಕಲ್ ಅವರೇ ಹೇಳಿದ್ದಾರೆ, ಮದುವೆಗೂ ಕೋರ್ಟ್ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಅಂತ. ಆದರೂ ಇವಳು ಯಾಕೆ ಸೂರ್ಯನ ಪರ ನಿಂತಲೋ? ನಿನ್ಗಳು ಸುಳ್ಳು ಹೇಳಿದ್ಲು ಅನ್ನೋದಕ್ಕಿಂತ ಸೂರ್ಯನ ಪರ ನಿಂತಲು ಅನ್ನೋದೇ ಕೋಪ ತಂದಿದೆ ಅನ್ಸುತ್ತೆ. ಅಷ್ಟು ಸಣ್ಣ ಮನಸ್ಸು ನನಗಿಲ್ಲಮ್ಮ. ಹಿರಣ್ಮಯಿನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಆದರೆ ಆ ದಡ್ಡಿಗೆ ನನ್ನ ಆತಂಕನೇ ಅರ್ಥ ಆಗ್ತಾ ಇಲ್ಲ. ಯಾರಿಗೂ ಒಳ್ಳೇದು ಮಾಡಕ್ ಹೋಗ್ತಾಳೆ, ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಾಕೋತಾಳೆ. ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳದೆ ಒಳಗೊಳಗೆ ಕೊರಗ್ತಾಳೆ, ಕಣ್ಣೀರು ಹಾಕ್ತಾಳೆ. ಈಗ ಅವಳು ಮಾಡ್ತಿರೋದು ಅದನ್ನೇ. ಅದು ನನಗೆ ಹಿಂಸೆ, ಅದಕ್ಕೆ ಕೋಪ. ಅವಳಾಗೆ ಕಾರಣ ಹೇಳೋವರೆಗೂ ಈ ಕೋಪ ಹಾಗೆ ಇರುತ್ತೆ. ಇಲ್ಲ, ಕಷ್ಟ ಅವಳ ಮೇಲೆ ಕೋಪ ಸಾಧಿಸೋದು. ಈಗ ಊಟಕ್ಕೆ ಬರ್ತೀಯಾ? ಅವಳು ಬಂದ್ಲ ಊಟಕ್ಕೆ? ಇಲ್ಲ ಕಣೋ. ಅತ್ತೆ, ಎಲ್ರಿಗೂ ಊಟಕ್ಕೆ ಹಾಕಿ, ನಾನು ಈ ಮಗಳನ್ನ ಕರ್ಕೊಂಬರ್ತೀನಿ. ಊಟಕ್ಕೆ ಬಾ. ನೀವೇ ಮಾಡ್ಕೊಳ್ಳಿ. ನೀನು ಬರೋವರೆಗೂ ಯಾರು ತಟ್ಟೆಲಿ ಕೈನೂ ಹಾಕಲ್ಲ. ನನಗೇನು ಬೇಡ ಅನ್ನಿಸ್ತಿದೆ. ಯಾಕೆ? ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದೆ ಅಂತ ನಿನ್ನ ಮನಸ್ಸಾಕ್ಷಿ ಚುಚ್ತಾ ಇದೆಯಾ?